ಏನಪ್ಪ ರವಿ, ಬಂದೇನಪ್ಪ? ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ಯಾನು? ಅಲ್ಲ ಕಣಪ್ಪ, ನಿನ್ಗೆ ಸಾಯಂಕಾಲನೇ ಬಾರ ಡೆಕೋರೇಷನ್ ಎಲ್ಲ ಮಾಡಿ ಹೋಗುವಂತೆ ಅಂತ ಹೇಳಿದೀನಿ. ನೀನ್ ನೋಡಿದ್ರೆ ಇವಾಗ ಬಂದಲ್ಲಪ್ಪ ನೀನು. ಆ ನೀನ್ ಹೇಳ್ದಂಗೆನೆ ಬೆಳಿಗ್ಗೆನೆ ಮಾಡ್ತೀನಿ ನನಗೆ, ಬೆಳಿಗ್ಗೆನೆ ಬಂದು ಮಾಡ್ತಿದ್ಯಲ್ಲ. ಅಷ್ಟೊಂದೆಲ್ಲ ಹೇಳ್ದೆ ತಾನೆ ನಿನಗೆ? ಬೇಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಪಾಪ ಅಂತ ಹೇಳಿರೆ ನೀನು ಸಾಯಂಕಾಲನೇ ಬಂದು ಮಾಡೋಗು ಅಂತ ಹೇಳಿದ್ರೆ ಇವಾಗ ಬರ್ತಿದ್ಯಾ? ಅಣ್ಣ, ಇದೇನಣ್ಣ ಹಿಂಗ್ ಹೇಳ್ತೀಯ? ಏನ್ ಮಾಡೋಣ ಹೇಳಪ್ಪ. ಇವಾಗ ಸಾಯಂಕಾಲ ಬರೋದಕ್ಕೆ ನನಗೆ ಮನ್ಸಿರಲ್ಲ. ಇನ್ ಮುಂದೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ನನಗೆ ಬರೋದಕ್ಕೆ ಇಷ್ಟ ಇರಲ್ಲ. ಸಾಯಂಕಾಲ ಡೆಕೋರೇಷನ್ ಮಾಡೋದ್ರೆ ಅದು ಹೆಂಗಣ ಸರಿಯಾಗಿ ಹೋಗ್ಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಇವಾಗ್ಲೇನೆ ಬೆಳಿಗ್ಗೆನೆ ಬೇಗ ಎದ್ದು ಬರೋಣಂತಾನೆ ನಾನು ಮೊದಲು ಅನ್ಕೊಂಡಿದ್ದೆ, ಹಂಗೆ ಬಂದೆ. ಈಗೇನು ಎಲ್ಲರೂ ಬರೋದಕ್ಕಿಂತ ಮುಂಚೆ ಡೆಕೋರೇಷನ್ ಆಗೈತೆ ತಾನೆ, ಎಲ್ಲ ರೆಡಿ ಆಗೈತೆ ತಾನೆ. 3/4% 90% ಎಲ್ಲ ಮುಗ್ದೋಯ್ತು ಕಾರಣ. ಇನ್ನೇನು ಇಲ್ಲ ಡೆಕೋರೇಷನ್ದು. ಒಂದ್ ಸ್ವಲ್ಪ ಹೂವಿನ ಬೊಕ್ಕೆಗಳು ಮುಂದೆ ಇಟ್ಬಿಟ್ಟು ಚೇರ್ ಇಟ್ಬಿಟ್ರೆ ಮುಗ್ದೇ ಹೋಯ್ತು. ಆಯ್ತಾ? ನನಗೆ ಗೊತ್ತಿತ್ತು ನಾನು ಬೇಗ ಮಾಡೇ ಮಾಡ್ತೀನಂತ, ಹಂಗಾಗಿನೇ ನಾನು ಸುಮ್ಕಾಗಿದ್ದೆ. ಇನ್ನು ಬಂದಿಲ್ಲ ಗಂಡಿನ ಕಡೆಯವರು ಎಷ್ಟೊತ್ತಾಗುತ್ತೆ? ಅದೇ ಕಣಪ್ಪ, ನನಗೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತಾರೋ ಏನೋ. ನಮ್ಮ ಮಾವನವ್ರಿಗೆ ಒಂದು ಮಾತು ಕೇಳಬೇಕಿತ್ತು. ಅದೇ ಅವರು ಬೇಗನೆ ಬರ್ತೀವಂತ ಹೇಳಿದವರು ಹೊರಟಿಲ್ವೋ? ನಮ್ಮ ಮಾವನವರು ಒಂದ್ಸಲಿ ಫೋನ್ ಮಾಡಿಬಿಟ್ಟು ಅವ್ರು ಕೇಳ್ತಾರೆ. ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ಬೇಗ ಬೇಗ ಹಿಂಗ ಮುಗಿಸ್ಬಿಟ್ಟಲ್ಲಪ್ಪ ಸದ್ಯ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವ್ ರಾತ್ರಿನೂ ಬರ್ಲಿಲ್ಲ ಏನಿಲ್ಲ, ಇನ್ ಯಾವಾಗ ಡೆಕೋರೇಷನ್ ಮಾಡ್ತಾನೋ ಏನೋ, ಬಂದು ಬೆಳಿಗ್ಗೆನೆ ಎಷ್ಟೊತ್ತು ಮಾಡ್ತಾನೋ ಏನೋ, ಏನ್ ಕತೆನೋ ಅಂತ ನಾನು ಯೋಚನೆ ಆಗ್ಬಿಟ್ಟಿತ್ತು. ಹೆಂಗ ನೀನು ಅಂದ್ಕೊಂಡಂಗೆನೆ ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ಅಲ್ಲ ಡೆಕೋರೇಷನ್ ಎಲ್ಲ ಮುಗಿಸೇ ಬಿಟ್ಟಿದ್ಯಾ? ಬಿಡಪ್ಪ, ಹೆಂಗ ಒಳ್ಳೇದಾಯ್ತು ಅತ್ಲಾಗಿ. ನೋಡೋಣ, ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗೈತೆ, ಅಲಂಕಾರ ಎಲ್ಲಾನು ಒಂದ್ಸಲಿ ನೋಡ್ಬಿಡು. ಚೇರ್ ಆಗ್ಲಿ, ಕುತ್ಕೊಂಡಿರೋದಕ್ಕೆ ಎಲ್ಲ ಡೆಕೋರೇಷನ್, ಹೂವಿನ ಅಲಂಕಾರ ಆಗ್ಲಿ, ಮೇಲ್ಗಡೆ ಬಿಟ್ಟಿರೋ ಹೂವುಗಳಾಗ್ಲಿ ಎಲ್ಲ ಕರೆಕ್ಟ್ ಆಗೈತೆ ಅಲ್ವಾ? ಡೆಕೋರೇಷನ್ ಇಷ್ಟ ಆಯ್ತರ ನಿಮ್ಗೆ? ನೀವೇನ್ ಹೇಳಿದ್ರು ಅದೇ ತರದ್ದೇ ಡೆಕೋರೇಷನ್ ಮಾಡಿರೋದು ನಾನು. ಒಂದೇ ಒಂದ್ ಚೂರುನು ಹೆಚ್ಚು ಕಮ್ಮಿ ಮಾಡಿಲ್ಲಣ್ಣ. ಏನ ಆಯ್ತಾ? ನಿಮ್ಗೆ ಫೋಟೋದಲ್ಲಿ ನೀವೇನು ಒಪ್ಕೊಂಡಿದ್ರು, ನಿಮ್ ಜೊತೆ ನಾನು ಏನೋ ಒಪ್ಕೊಂಡಿದ್ದು ಇದೇ ರೀತಿ ಮಾಡ್ತೀನಣ್ಣ ಡೆಕೋರೇಷನ್ ಅಂತ, ಅದೇ ರೀತಿನೇ ಮಾಡಿದೀನಿ. ಇದ್ರಲ್ಲಿ ಒಂದೇ ಒಂದ್ ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಿಲ್ಲಣ್ಣ. ಸರಿನಾ? ನೋಡಿರ್ಬೇಕಾದ್ರೆ. ಇಲ್ಲಪ್ಪ, ಬಹಳ ಇಷ್ಟ ಆಯ್ತು ನನ್ಗಂತೂ. ಡೆಕೋರೇಷನ್ ಮಾತ್ರ ಸೂಪರ್ ಆಗಿ ಮಾಡಿದ್ಯಾ, ಬಹಳ ಚೆನ್ನಾಗೈತೆ. ಡೆಕೋರೇಷನ್ ಎಲ್ಲ ಆಯ್ತೇನ್ರಿ? ಏನ್ರಿ ಇಷ್ಟು ಚೆನ್ನಾಗೈತೆ ಡೆಕೋರೇಷನ್? ಸೂಪರ್ ಆಗೈತೆ ಕಣ್ರಿ, ಬಹಳ ಚೆನ್ನಾಗಿ ಮಾಡಿದೀರಾ ಅಣ್ಣ. ಸಖತ್ತಾಗಿ ಮಾಡಿದ್ಯಾ ಅಣ್ಣ ರವಿ ಅಣ್ಣ. ನಾವು ಏನ್ ಹೇಳಿದ್ದು ಅದೇ ರೀತಿ ಮಾಡಿದೀರಾ, ಬಹಳ ಇಷ್ಟ ಆಯ್ತು ನಮ್ಗಂತೂ ಡೆಕೋರೇಷನ್. ಅಪ್ಪ ನೋಡಪ್ಪ, ಡೆಕೋರೇಷನ್ ಚೆನ್ನಾಗೈತಲ್ವೇನಪ್ಪ? ಕಣಪ್ಪ, ಬಹಳ ಚೆನ್ನಾಗೈತೆ ಡೆಕೋರೇಷನ್ ಮಾತ್ರ. ಇಷ್ಟ ಆಯ್ತು ನನ್ಗೂನು. ನೀವು ಇದೇ ತರನೇ ಅಲ್ವಾ ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳಿದ್ದು ಪಾಪ ರವಿಗೆ? ನಾನು ಹೇಳಿದೆ ತಾನೇ ನಿಮ್ಗೆ ಮೊದ್ಲೇನೆ, ರವಿ ಬಹಳ ಚೆನ್ನಾಗಿ ಮಾಡ್ತಾನಮ್ಮ ಡೆಕೋರೇಷನ್. ನಿಮ್ದು ಮದುವೆ ಎಲ್ಲ ಅವನೇನೆ ಮಾಡಿದ್ದು, ಡೆಕೋರೇಷನ್ ಎಲ್ಲ ಮಾಡಿದ್ದು. ಅವನಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಹೇಳೋದ್ ಬೇಡ ಅಂತ ಯಾಕೆ ಹೇಳಿದ್ದು? ಇದಕ್ಕೋಸ್ಕರನೇ. ಈಗ ನಮ್ಮ ಹುಡುಗರು ಇದ್ರೆ ಹೆಚ್ಚು ಕಮ್ಮಿ ಮಾಡೋಗ್ತಾರೆ. ಆದ್ರೆ ರಾತ್ರಿ ನೀನು ಬಂದು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿ ಹೋಗ್ತೀನಂತ ಹೇಳ್ದವ್ ನೀನು. ಇವಾಗ ಬಂದಾನಲ್ಲ, ಹೆಂಗ ಇವಾಗ ಬಂದ್ರು ಬೆಳಿಗ್ಗೆ ಬಂದ್ರು ಅಲ್ಲೇ ಎಲ್ಲ ಹೌದು ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾನಲ್ಲ ಸದ್ಯ. ಅದೇ ಸಾಕು ನನಗೆ, ಅದೇ ಖುಷಿ ಆಗ್ತಿರೋದು. ರಾಜೇಶಣ್ಣರೇ, ಈಗ ನಿಮ್ ಮುಂದೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಂತೀರ ಅಂತ ನೆನೆ ರಾತ್ರಿ ಹೇಳಿಲ್ಲ ನಾನು. ಈಗ ಹೂವಿಂದೆಲ್ಲ ಡೆಕೋರೇಷನ್ ಅಲ್ವಾ ಮಾಡ್ತಿರೋದು, ಈಗ ರಾತ್ರಿನೇ ಹಾಕೋಗ್ಬಿಟ್ರೆ ಎಲ್ಲ ಒಂಥರ ಬಾಡೋಗಂಗೆ ಬತ್ತೋಗಂಗೆ ಆಗ್ಬಿಡುತ್ತೆ. ಡೆಕೋರೇಷನ್ ಮಾಡ್ಸೋನು ಏನೂ ಪ್ರಯೋಜನ ಇಲ್ದಂಗೆ ಆಗೋಗ್ಬಿಡುತ್ತೆ. ನಿಮ್ಗೆ ಹೇಳಿದ್ರೆ ನೀವು ಮಾತು ಕೇಳ್ತಿರಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳಿರೂ ಅರ್ಥ ಆಗಲ್ಲ. ಸುಮ್ಕೆ ಬರ್ತೀನಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಯಾಕೆ ಹೇಳ್ರಿ ಬಂದಿದ್ದು ನಾನು. ನನಗೆ ಗೊತ್ತು ಇಂಥ ಟೈಮಿಗೇನೆ ಬರ್ತೀನಂದ್ರೆ ಇಷ್ಟ ಟೈಮಿಗೆ ಬಂದು ಮಾಡ್ತೀನಿ, ಕೆಲಸ ಮುಗಿಸ್ಕೊಡ್ತೀನಂತ. ಅದಕ್ಕೆ ನನಗೆ ಗಂಡಿನ ಕಡೆಯವರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಏನು ಎತ್ತ ಅಂತ ನಾನು ಕೇಳ್ಕೊಂಡಿದ್ದೇನು ಕೇಳ್ರಿ, ಇದಕ್ಕೋಸ್ಕರನೇ. ಸರಿ ಆಯ್ತು. ಇನ್ನೇನು ಗಂಡಿನ ಕಡೆಯವ್ರು ಇನ್ನೂ ಬಂದಿಲ್ಲ, ಎಷ್ಟೊತ್ತಾಗುತ್ತಂತೆ ಬರೋದು? ಇನ್ನೂ ಬರೋದು ಸಾಮಾನ್ಯಕ್ಕೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಕಣ್ ಪಾಪ. ಇನ್ನೂ ನಾನೇನು ಫೋನ್ ಮಾಡಿಲ್ಲಪ್ಪ, ಫೋನ್ ಮಾಡಬೇಕಿತ್ತು. ಊರಿಂದ ಹೊಲ್ಟ್ರ ಏನು ಎತ್ತ ಅಂತ ಒಂದು ಮಾತು ಕೇಳಬೇಕಿತ್ತು ಪಾಪ. ರಮ್ಯ ರೆಡಿ ಆದ್ಲೇನಮ್ಮ? ಹೋಗಮ್ಮ ರೆಡಿ ಮಾಡಿಸು ಬೇಗ ಆತ್ಲಾಗಿ. ಇನ್ನೇನು ನಿಶ್ಚಿತಾರ್ಥಕ್ಕೆ ನಿಲ್ಲಿಸ್ಬಿಟ್ರೆ ಆತ್ಲಾಗಿ ಒತ್ತಾಗ್ಬಿಡುತ್ತೆ. ಸರಿನಾ? ನಮ್ಮಿಂದಾಗಿ ಒತ್ತು ಮಾಡೋದು ಬೇಡ ಪಾಪ. ಅಳಿಯಂದ್ರೆ ಎಲ್ಲ ಅಡಿಗೆ ಎಲ್ಲ ಆಯ್ತಾ? ಅಲ್ಲಿ ಅಡಿಗೆ ಎಲ್ಲ ರೆಡಿ ಆಯ್ತಾ ಎಲ್ಲ ಮಾಡಿ? ಕಣ್ಮಮ್ಮ, ಎಲ್ಲ ಇನ್ನೇನು ರೆಡಿ ಆಗ್ತಾ ಬಂದಿದೆ ಇನ್ನೇನು. ಅದೇ ಕಣ್ಮಮ್ಮ, ಇನ್ನೇನು ಪಾಯಸ ರೆಡಿ ಆಯಿತು, ರೈಸು ಮಾಡಿದ್ದಾರೆ. ಅದೇ ಇದು ಮಾಡಬೇಕಲ್ಲ, ಪಲ್ಯ ಮಾಡಬೇಕಲ್ಲ, ಪಲ್ಯನೂ ರೆಡಿ ಆಯಿತು. ಇನ್ನು ಸಾಂಬಾರು ಒಂದು ಮಾಡಬೇಕು ಅಂತ ಹೇಳ್ತಿದ್ರು. ಸಾಂಬಾರು ಲಾಸ್ಟಿಗೆ ಬೋಂಡ ಹಪ್ಳ ಬೇರೆ ತೇಲಿಸ್ಬೇಕು ಅಂತ ಹೇಳ್ತಿದ್ರು. ಇನ್ನು ಮತ್ತೆ ಪಲಾವು, ಇನ್ನೇನು ಪಲಾವು ಆಯಿತು ಕಣ್ಮವ. ಪಲಾವೇನೆ ಬರ್ತಾ ಬರ್ತಾ ಮೊದಲು ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡ್ರು, ಪಲ್ಯಕ್ಕೂ ಆಗಂಗೆ ಈ ಕಡೆ ಪಲಾವ್ಗೂ ಆಗಂಗೆ. ಪಲಾವು ರೆಡಿ ಮಾಡಿಬಿಟ್ರು, ಪಲ್ಯನೂ ಮಾಡಿಬಿಟ್ರು. ಹೆಸರು ಬೇಳೆ ಕೋಸಂಬರಿನೂ ಆಯಿತು, ರೆಡಿ ಆಯಿತು. ಪಲ್ಯನೂ ರೆಡಿ ಆಯಿತು. ಅದೇ ಸಾಂಬಾರು ಒಂದು ಮಾಡೋದೈತೆ, ಮತ್ತು ಹಪ್ಳ ಬೋಂಡ ಮಾಡೋದೈತೆ ಅಂತ ಹೇಳ್ತಿದ್ರು. ಅದೊಂದು ಆಗಿಬಿಟ್ರೆ ಆಗೋಗ್ಬಿಡುತ್ತೆ ಕಣೋಣ ಅಂತ ಹೇಳ್ತಿದ್ರು. ಅವರು ಸಿಕ್ಕಾಬಟ್ಟೆ ಸ್ಪೀಡಾಗಿ ಮಾಡ್ತಿದ್ದಾರೆ ಕಣಿ, ಹೇಳು ಮಾವ. ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಮುಗ್ದೇ ಹೋಯ್ತು. ಇನ್ನೇನು 3/4% ಅವ್ರದ್ದು ಕೆಲಸ ಎಲ್ಲ ಮುಗ್ದೋಗೈತೆ.
ಇನ್ನೇನು ಡೆಕೋರೇಷನ್ ಎಲ್ಲ ಮುಗಿತಾ ಬಂತು, ಅಲ್ಲಿ ಅಡುಗೆನೂ ಇನ್ನೇನು ಮುಗಿತಾ ಬಂತು. ಅದೇ ಈಗ ಗಂಡಿನ ಕಡೆಯವ್ರು ಒಂದು ಬಂದುಬಿಟ್ರೆ ಅತ್ಲಾಗಿ ಎಲ್ಲ ನಿಶ್ಚಿತಾರ್ಥ ನಿಲ್ಲಿಸ್ಕೊಂಬಿಟ್ಟು ನಿಶ್ಚಿತಾರ್ಥ ಮಾಡಿ ಮುಗಿಸಾದ್ಮೇಲೆ ಊಟಕ್ಕೆ ಕೂರಿಸೋದು ಎಲ್ಲ ಆಯಿತು ಕಣಮ್ಮವ. ಕೆಲಸ ಅಂತ ಏನು ಉಳಿದಿಲ್ಲ. ರಮ್ಯಾ ಒಬ್ಳು ರೆಡಿ ಆಗಬೇಕು. ರಮ್ಯಾ ರೆಡಿ ಆಗಿದ್ದಾಳಮ್ಮ. ರೆಡಿ ಆಗಿದ್ರೆ ಅತ್ಲಾಗಿ ಇನ್ನೇನು ಆರಾಮಾಗಿ ಕುತ್ಕೊಂಡೆ ಕೇಳು. ಜ್ಯೂಸ್ ಗೀಸ್ ಏನಾರ ಕುಟ್ಕೊಂಡು ಇನ್ನೇನು ಅವ್ರು ಬಂದ ತಕ್ಷಣ ನಿಶ್ಚಿತಾರ್ಥಕ್ಕೆ ನಿಲ್ಲಿಸ್ಬಿಡೋಣ, ಸರಿನಾ? ಕಣ್ರಿ ಆಯ್ತು. ಅಲ್ಲ ಕಣ್ರಿ, ಅವ್ರು ಬರ್ತಿದಾರೆ, ನೀವ್ ಇನ್ನೂ ಹಿಂಗೆ ನಿಂತಿದ್ದೀರಲ್ಲ, ನೀವು ರೆಡಿ ಆಗಿ ಬರ್ರಿ ಬೇಗ. ನಾನು ರೆಡಿ ಆಗ್ತೀನಿ, ಹೊತ್ತಾಗೋಯ್ತು. ನಾವು ಇಲ್ಲಿ ಗಂಡಿನ ಕಡೆಯವರೆಲ್ಲ ಬಂದ ತಕ್ಷಣ ರೆಡಿ ಆಗಿ ನಾವು ನಿಂತ್ಕೋಬೇಕಲ್ವಾ? ಅಪ್ಪ ಅಮ್ಮನೂ ರೆಡಿ ಆಗ್ಬೇಕು, ಬರ್ರಿ. ಇನ್ನೇನು ಕೆಲಸಗಳೆಲ್ಲ ಮುಗೀತು, ಇನ್ನೇನು ಸಾಕು ಪಾಪ. ಬೆಳಿಗ್ಗೆಯಿಂದನೂ ನೀವು ನಿಂತು ಕೆಲಸ ಮಾಡಿಸಿ ಸಾಕಾಗ್ಬಿಟ್ಟಿದ್ದೀರಾ. ಅಪ್ಪನೂ ಸಾಕಾಗ್ಬಿಟ್ಟಿದ್ದಾರೆ. ಇನ್ನೇನು ಮುಗೀತು ಬಂತು, ಕೆಲಸಗಳು ಏನು ಇಲ್ಲ ಈಗ ಸದ್ಯಕ್ಕೆ. ಬರ್ರಿ, ರೆಡಿ ಆಗಿ ಬರ್ರಿ ನೀವು. ಅಪ್ಪ ನಡಿಯಪ್ಪ, ನೀನು ರೆಡಿ ಆಗು, ಇನ್ನೇನು ಮುಗೀತು. ಅಣ್ಣ ರವೇಣ, ಡೆಕೋರೇಷನ್ ಎಲ್ಲ ಆದ್ಮೇಲೆ ಒಂದ್ಸಲಿ ನಮ್ಗೊಂದು ಮಾತು ಹೇಳೋಣ, ಎಲ್ಲ ಆಯ್ತು ಅಂತ. ನಾವು ಬಂದು ಇನ್ನೊಂದ್ಸಲಿ ನೋಡ್ತೀವಿ, ಮಿಸ್ ಮಾಡ್ಬೇಡ ಅಣ್ಣ. ಬೇಗ ಬೇಗ ಮಾಡಿ ಮುಗಿಸ್ಬಿಡು. ಯಾಕಂತೀಯ, ಅವರು ಗಂಡಿನ ಕಡೆಯವರು ಯಾವಾಗ ಬರ್ತಾರಂತಾನೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಇಲ್ಲ ಕಣಿ, ಹೇಳ ಪಾಪ. ನಿಮ್ಮಪ್ಪ ಹೇಳ್ತಲ್ಲ, ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತಂತ ಹೇಳ್ತೈತೆ. ಬರ್ತಾರ ಕಣಿ, ಹೇಳು, ಅದಕ್ಕೇನಂತೆ. ಇನ್ನೇನು ಎಲ್ಲ ಮುಗ್ದೋಗೈತೆ, ಯಾಕೆ ತಲೆ ಕೆಡಿಸ್ಕೊಂತೀಯಮ್ಮ ಪಾಪ ನೀನು? ಹೋಗ್ಬೇಕಾದ್ರೆ ಎಲ್ಲ ಮುಗ್ದಾದ್ಮೇಲೆ ಒಂದು ಮಾತು ಹೇಳೋಗ್ತೀನಿ ಕಣಿ, ಹೇಳಮ್ಮ, ಅದಕ್ಕೇನಂತೆ. ಅಣ್ಣ ಹೋಗ್ಬೇಡ, ರೆಡಿ ಆಗಿ ಬರ್ರಿ. ನೀವನ್ನು ಆಂಟಿಗೂ ಕರ್ಕೊಂಬ. ನಿಶ್ಚಿತಾರ್ಥಕ್ಕೆ ಬರಲ್ವಾ ನೀವು ಹಂಗಾರೆ? ಬಾರಣ. ಬರ್ತೀನಿ ಕಣಿ, ಹೇಳ ಪಾಪ. ಇನ್ನೂ ಆರ್ಡರ್ಗಳು ಬೇಕಾದಷ್ಟು ಕಡೆ ಇದಾವ ಕಣಮ್ಮ, ನನಗೆ ಪುರ್ಸತ್ತಿಲ್ಲ. ನೋಡೋಣ, ಬಂದರೆ ನಿಮ್ಮ ಆಂಟಿ ಬರ್ತಾರೆ, ಕಳಿಸ್ಕೊಡ್ತೀನಿ ಕಣಿ, ಹೇಳು. ಹೋಗಿ ಬರಮ್ಮ ನಿಶ್ಚಿತಾರ್ಥಕ್ಕಂತ ಹೇಳ್ತೀನಿ. ನನ್ನ ಕೈಲಂತೂ ಆಗಲ್ಲ ಕಣಮ್ಮ. ಈಗ ಇಲ್ಲಿಂದೆಲ್ಲ ಡೆಕೋರೇಷನ್ ಮುಗಿಸಿ ನಾನು ಬೇರೆ ಕಡೆನೂ ಆರ್ಡ್ರ್ ಐತೆ, ಬೇರೆ ಕಡೆನೂ ಅರ್ಜೆಂಟಾಗಿ ಹೋಗ್ಬೇಕು. ಹಂಗಾಗಿ ಪುರ್ಸತ್ತಿಲ್ಲ ಕಣ ಪಾಪ ನನಗೆ. ಬೇಜಾರು ಮಾಡ್ಕೊಬಿಡ್ರಿ, ಇನ್ನೊಂದು ದಿವಸ ಬರ್ತೀನಿ. ಇವತ್ತು ನಿಮ್ಮ ಆಂಟಿ ಕಳಿಸ್ತೀನಿ ಕಣಿ, ಹೇಳು. ಅಲ್ಲಿ ಅಣ್ಣ, ವೈಟ್ ಬೊಕ್ಕೆಗಿಂತ ಹಳದಿ ಕಲರ್ ಬೊಕ್ಕೆ ಇದ್ದಿದ್ರೆ ಮಸ್ತಾಗಿರೋದಲ್ವ ಆ ಹೂವಿಂದು? ವೈಟ್ಗಿಂತ ಹಳದಿ ಕಲರು ಇಲ್ಲ ಪಿಂಕ್ ಕಲರು ಯಾವ್ದಾದ್ರು ಹೂವಿಂದ ಇದ್ದಿದ್ರೆ ಬೊಕ್ಕೆ ಮಸ್ತಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಏನಪ್ಪ. ಅದೇ ನೋಡ್ತೀನಿ. ಇದು ನನ್ನ ಹತ್ರನೂ ಇದೊಂದು ವೈಟ್ ಕಲರ್ ಒಂದೈತೆ, ಒಂದು ಸೈಡ್ ಹಾಕ್ತೀನಿ. ಇನ್ನೂ ಪಿಂಕ್ ಕಲರು ಇದಾವೆ, ಪಿಂಕ್ ಕಲರು ಐತೆ, ಯೆಲ್ಲೋ ಕಲರು ಐತೆ, ಇದೆ. ಹಾಕ್ತೀನಿ, ಸುಮ್ಮನಿರಪ್ಪ. ಇನ್ನೂ ಬೊಕ್ಕೆಗಳು ಹಾಕ್ಬೇಕು, ಆ ಕಡೆ ಈ ಕಡೆ ಇನ್ನೂ 2-3 ಬೊಕ್ಕೆಗಳು ಹಾಕ್ಬೇಕು. ಹಾಕ್ಕೊಡ್ತೀನಿ ಕಣಿ, ಹೇಳು. ಮಾವ ಈಗ ಒಂದು ಕೆಲಸ ಮಾಡಿ, ಬೀಗರು ಎಲ್ಲಿ ಬರ್ತಿದಾರಂತ ಒಂದು ಮಾತು ಫೋನ್ ಮಾಡಿಬಿಟ್ಟು ಕೇಳೋದು. ಒಂದು ಮಾತು ಕೇಳ ಮಾವ, ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ, ಏನು, ಎಲ್ಲಿದ್ದಾರೆ, ಹೊರಟ ಆಯ್ತಾ ಅವರು, ಇಲ್ಲಿ ಎಷ್ಟು ಗಂಟೆಗೆ ಬರ್ತಾರೆ ಅವೆಲ್ಲ ಕೇಳ ಮಾವ ಒಂದು ಮಾತು. ಎಲ್ಲಿದ್ದಾರೆ ಏನು ನಮಗೂ ಗೊತ್ತಿಲ್ಲ, ಏನಿಲ್ಲ. ಕಣಪ್ಪ, ಒಂದ್ ಮಾತು ಕೇಳಪ್ಪ, ಎಲ್ಲಿದಾರಂತ ನಮಗೂ ಗೊತ್ತಾಗ್ತಿಲ್ಲ, ಏನಿಲ್ಲ. ಹೊರಟಿಲ್ಲ, ಮತ್ತೆ ತಡಗಿರ ಮಾಡ್ಕೊಂಡು ಬಂದವರು. ಬೇಗ ಬೇಗ ನಿಶ್ಚಿತಾರ್ಥ ಆಗ್ಬೇಕು. ಅದು ಕರೆಕ್ಟ್ ಟೈಮಿಗೆ ಅಲ್ವಾ ನಿಲ್ಲಿಸ್ಬೇಕಾಗಿರೋದು, ಅದಕ್ಕೋಸ್ಕರ. ಅಯ್ಯೋ ಅಯ್ಯೋ ಅಯ್ಯೋ, ಈ ಹುಡುಗರು ನೋಡಪ್ಪ ಇನ್ನು ಇಲ್ಲೇ ನಿಂತಿದ್ದಾರೆ. ರೀ, ಆ ಹುಡುಗರು ಕರ್ಕೊಂಡ್ ಬರಲ್ವೇನ್ರಿ? ರೆಡಿ ಆಗಲ್ವೇನ್ರಿ? ಹೊತ್ತಾಗೋಯ್ತಲ್ರಿ, ಇನ್ನು ಏನ್ರಿ ಮಾಡ್ತಿದ್ದೀರಾ ನೀವು? ಎಲ್ಲ ರೆಡಿ ಆಗೈತ್ಕೊಂಡು ಬರ್ರಿ. ಡೆಕೋರೇಷನ್ ಆಯ್ತು, ಅಡಿಗೆ ಎಲ್ಲ ರೆಡಿ ಮಾಡಿ ಆಗೈತೆ, ಕೆಲಸಗಳೆಲ್ಲ ಮುಗ್ದಿದಾವೆ. ಇನ್ನು ಏನ್ ಮಾಡ್ತಿದ್ದೀರಾ? ಇನ್ನು ಒತ್ತು ಮಾಡ್ಕೊಂಡು ಹಿಂಗೆ ಕುತ್ಕೋಬೇಕಂತ ಕಡಿದಾರೆ ಏನ್ ನೀವು? ಪಾಪ ಬರ್ರಪ್ಪ, ಬೇಗ ಬೇಗ ಬಂದು ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆಗಿ ಬರ್ರಿ. ಹೊತ್ತಾಗೋಯ್ತು, ಗಂಡಿನ ಕಡೆಯವ್ರು ಬರ್ತಿದಾರೆ. ಏನ ಬೇಗ ಬಂದ್ಬಿಟ್ರೆ ಅತ್ಲ ನಿಶ್ಚಿತಾರ್ಥ ನಿಲ್ಸ್ಕೊಂಡ್ಬಿಡ್ತಾರೆ. ನೀವು ಮಕಾನು ತೊಳೆದಿಲ್ಲ, ಏನಿಲ್ಲ. ಬೆಳಿಗ್ಗೆ ನಾನು ಬರೀ ಪಾಪ ಕೆಲಸ ಮಾಡಿ 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 ಸಾಕಾಗಿದ್ದೀರಾ ಅತ್ಲಾಗಿ. ಅಳಿ ಅಂದ್ರು ನೋಡಿ ಪಾಪ, ಅಳಿ ಅಂದ್ರು ಹಂಗೆ ನಿಂತಾರೆ. ಬರ್ರಿ, ಎಲ್ಲಾರು ಹೋಗೋಣ ಬನ್ನಿ, ರೆಡಿ ಆಗಿ ಬರ್ರಿ ಮೊದ್ಲು. ಆಯ್ತು ಕಣ್, ತಡಿಯ ಇವಳೆ. ಅದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿರ್ತೀಯ? ಏನು ಮಾಡೋದು ಹೇಳಮ್ಮ ಇವಾಗ? ಯಾರಿದ್ದಾರೆ ಹೇಳು? ನಾನು ನಿನ್ಕೋಬೇಕು ಇಲ್ಲಿ ಕೆಲಸ ಮಾಡಿಸೋದಕ್ಕೆ, ಇಲ್ಲ ಅಳಿ ಅಂದ್ರೆ ನಿನ್ಕೋಬೇಕು. ಇಬ್ಬರಲ್ಲಿ ಒಬ್ಬರು ಇರಲೇಬೇಕು. ಒಂದು ಐಟಮ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಅಡುಗೆ ಮಾಡುತ್ತವ. ಹೋಗ್ಬಿಟ್ಟು ನಾನು ಇಲ್ಲ ಅಳಿ ಅಂದ್ರೆ ಯಾರಾದರೂ ಹೋಗಿ ತಗೊಂಬರ್ಬೇಕು. ಸಾಕಾಗಿ ಹೋಗ್ಬಿಟ್ಟೈತತ್ಲಾಗ ಹೋಗ ಮಾತ್ಲಾಗಿ ಬೆಳಿಗ್ಗೆಯಿಂದ. ಹೆಂಗ ಅಳಿ ಅಂದ್ರು ಒಬ್ರು ನನ್ನ ಜೊತೆ ಇದ್ದಾರೆ, ಸಪೋರ್ಟ್ ಮಾಡ್ತಿದಾರಂತ ಒಂದು ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂತಿದ್ರೆ ನಾನು ಇನ್ನೂ ಒಬ್ಬನ ಕೈಲಿ ಎಲ್ಲ ಆಗ್ತಿತ್ತು. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಡ್ತಿದ್ದೆ ಕಣೆ, ಹೇಳು. ಎಲ್ಲ ಕಡೆನೂ ಬಡ್ದಾಡಕ್ಕಾಗಲ್ಲ ಕಣೆ. ಆ ಬೆಳಿಗ್ಗೆಯಿಂದ ನಾನು ಪಾಪ ಅಡುಗೆ ಮಾಡೋ ಅವನು ಅಲ್ಲೂ ಕೆಲವೊಂದು ಐಟಮ್ಗಳು ನಾವು ಮರ್ತು ಬಂದಿದ್ದೀವಿ. ಅವ್ನು ಬರ್ಸಿದ್ರು ಆ ಐಟಮ್ಗಳು ಪದೇ ಪದೇ ಹೇಳ್ದಂಗೆ ಹೋಗಿ ತಗೊಂಬರೋದು. ಅವನಿಗೆ ನೀರು ಬೇಕಂದ್ರೆ ನೀರು, ಬಕೆಟ್ಗಳು ಅದು ಇದು ಕೊಡೋದು, ಸಪ್ಲೈ ಕೊಡೋದು. ಇಲ್ಲಿ ಬೇರೆ, ಇಲ್ಲಿ ಡೆಕೋರೇಷನ್ಗೆ ಬೇರೆ ಪಾಪ ಬಂದಿದ್ದಾನೆ, ಇಲ್ಲಿ ಬೇರೆ ನಿನ್ಕೋಬೇಕು. ಏನೇನು ಮಾಡೋಣ ಹೇಳು? ಜನಗಳಿಗೆ ಬೇರೆ, ಊರೊಳಗೆ ಬೇರೆ ಹೋಗಿ ಕರೆದು ಬಂದೆ ಒಂದ್ಸಲಿ. ಇನ್ನೊಂದ್ಸಲಿ ಹೋಗಿ ಕರೆದು ಬರಬೇಕಿತ್ತು. ನೀನು ಹೋಗ್ತೀಯ, ನಾನು ಹೋಗಿ ಕರೆದು ಬರೋಣ ಎಲ್ಲಾರ್ಗು. ಇದೊಳ್ಳೆ ಚೆನ್ನಾಗಾಯ್ತಲ್ರಿ. ಅಲಕಂಡ್ರಿ, ನಿಮಗ್ ಬುದ್ಧಿ ಆಯ್ತಾ ಇಲ್ಲ ನಿಮ್ಗೆ? ಅಲಕಂಡ್ರಿ, ನನ್ನ ಕೈಲಿ ಆಗುತ್ತೆ ಅಂದ್ರೆ ಕರ್ಕೊಂಡ್ ಬರೋದಕ್ಕೆ ಇವಾಗ ಊರೊಳಗೆ ಕೇಳ್ಬರಕ್ಕೆ ಸಾಕಾಗ್ಬಿಟ್ಟಿದೀನಿ. ಇಲ್ಲಿ ಮನೇಲಿ ಬೇರೆ ಕೆಲಸ ಮಾಡ್ಬೇಕು. ನೆಂಟ್ರುಗಳು ಒಬ್ಬೊಬ್ರಾಗೆ ನೆಂಟ್ರುಗಳು ಬೇರೆ ಬರ್ತಿದ್ದಾರೆ. ಏನೇನ್ ಮಾಡೋಣ, ಏನೇನ್ ಬಿಡೋಣ? ನನಗೆ ನೀವು ಕೇಳ್ಕೊಂಡು ನಿಂತಿದ್ದೀರಲ್ರಿ. ನಾನ್ ನೋಡಿದ್ರೆ ನೀವು ಅಲ್ಲೇ ಹೋಗ್ಬಿಟ್ಟು ನೆಂಟ್ರಿಗೆಲ್ಲ ಹೋಗಿ ಕರೆದು ಬಂದಾರೆ, ಊರೊಳಗೆಲ್ಲ ಜನಗಳಿಗೆ ಹೇಳಿ ಬಂದಾರೆ ನಿಶ್ಚಿತಾರ್ಥಕ್ಕೆ ಅಂತ ನಾನು ಅನ್ಕೊಂಡಿದೀನಿ. ನೀವು ನೋಡಿದ್ರೆ ನೀವು ನನ್ನ ಮೇಲೆ ಹೇಳ್ತಿದ್ದೀರಲ್ರಿ. ಹೋಗ್ರಿ, ಒಂದ್ ಮಾತು ಹೇಳಿ ಬಂದ್ಬಿಡ್ರಿ.
ಏನ್ ಇಲ್ಲಿ ಕೆಲಸ ಇರುತ್ತೆ ಅಲ್ಲ ಮಾಡ್ತಿರ್ತಾರ ಅವ್ರವ್ರ ಪಾಡಿಗೆ ಅವರು. ಎಲ್ಲ ಮುಗ್ದೋಗೈತಿನೇನು, ನೀವು ತಲೆ ಕೆಡಿಸ್ಕೊಂಡು ನಿನ್ಕೊಳ್ಳೋದಂತದ್ ಏನಿಲ್ಲ, ಇಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಮಾಡ್ತಿದಾರ ಪಾಪ ಅವರು. ನೀವ್ ಹೋಗ್ಬಿಟ್ಟು ಊರೊಳಿಕೆ ಒಂದು ಮಾತು ಎಲ್ಲಾರ್ಗು ಕರೆದು ಬಂದ್ಬಿಟ್ರಿ ಹೋಗ್ರಿ. ನಿಮ್ ಅಣ್ಣ ತಮ್ಮದ್ರ ಮಕ್ಳುಗಳಿಗೆ ನೋಡಿ, ಒಬ್ರಾದ್ರೂ ಬಂದ್ಬಿಟ್ಟು ಹಿಂಡ್ಕಾದ್ರೂ ನೋಡಿದಾರ ಇಲ್ಲಿ ಏನ್ ಮಾಡ್ತಿದಾರೆ. ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಕರೆದಾರಲ್ಲ, ಹೋಗ್ಬಿಟ್ಟು ಏನಾರ ಕೆಲಸ ಮಾಡ್ಸೋಣ, ನೋಡೋಣ ಏನಾಗೈತೆ ಏನು ಎತ್ತ ನಿನ್ಕಣನ ಅಂತ ಏನು ಪರಿಜ್ಞಾನನೇ ಇಲ್ವಲ್ರಿ ಅವರಿಗೆ. ಎಷ್ಟು ಹೊಟ್ಟೆ ಕಿಚ್ಚೈತೆ ಪಾಪ. ನಮ್ಮ ಮಳಿ ಅಂದ್ರೆ ಇರೋದಕ್ಕೆ ಹೆಂಗ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಒಬ್ರೆ ಎಷ್ಟಂತ ಮಾಡ್ತಿದ್ರಿ ನೀವು. ಏನು ಮಾಡೋಕ್ಕಾಗಲ್ಲ ಕಣ್ ಬಿಡೆ. ಈಗ ಯಾರು ಬರಲಿ ಯಾರು ಬರ್ದಲ್ಲೇ ಇರ್ಲಿ ಕಣೆ, ನನ್ನ ಮಗಳೇ ನಿಶ್ಚಿತಾರ್ಥ ಏನು ನಡಿದಂಗೇನು ಇರಲ್ಲ, ನಡೆದೇ ನಡೆಯುತ್ತೆ. ಸುಮ್ಕಿರು, ಯಾಕೆ ಅಷ್ಟೊಂದು ಎಲ್ಲ ಯೋಚನೆ ಮಾಡ್ತಿದ್ಯಾ? ಅವ್ರು ಬರಲಿಲ್ಲ ಅಂತ ಏನು ನನ್ಗೇನೇನು ಕೋಪ ಏನಿಲ್ಲ. ಹೊಟ್ಟೆ ಕಿಸಿಂದ ಬಂದಿಲ್ಲ ಅನ್ಸುತ್ತೆ, ಬರ್ದಂಗೆ ಹಂಗೆ ಇರ್ಲಿ ಕಣ್ ಬಿಡು. ನಾವು ಕರೆಯೋದು ಕರ್ತವ್ಯ, ನಾನು ಕರೆದಿದ್ದೀನಿ. ಇನ್ನೊಂದ್ಸಲಿ ಹೋಗ್ಬಿಟ್ಟು ಹೇಳೋದು ನಾನು ಹೇಳ್ತೀನಿ. ಅವರೇ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು ಅವ್ರ ಅಕ್ಕೊಂದು ಅವ್ರ ತಂಗಿದು ಅಂದ್ಕೊಂಡು ಎಂಗೇಜ್ಮೆಂಟ್ಗೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸೋದು, ಅದು ಇದು ಮಾಡಿಸೋದು, ಕೆಲಸಗಳು ನೋಡ್ಕೊಳೋದು, ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡೋದು ಏನಾರ ಮಾಡಬೇಕಿತ್ತು. ತಲೆ ಕೆಡಿಸ್ಕೊಳ್ತಿಲ್ಲ ಅವರು, ಬಿಡು. ಅಪ್ಪ ಬಂದ್ರೆ ಬರ್ಲಿ, ಬಿಟ್ರೆ ಬಿಡಿ. ನೀನೇನ್ ತಲೆ ಕೆಡಿಸ್ಕೊಂಡು ಬೇಡ ಕಣಪ್ಪ, ಆರಾಮಾಗಿರಪ್ಪ. ನಾವಿಲ್ವೇನಪ್ಪ ನಿನ್ ಜೊತೆಲಿ. ಈಗ ರಮ್ಮಿಂದು ಎಂಗೇಜ್ಮೆಂಟ್ ಮಾಡ್ಬೇಕು, ಮದ್ವೆ ಮಾಡ್ಬೇಕಂತ ಇದೀವಿ. ಈಗ ಅವ್ರು ಬರಿಲ್ಲ ಅಂತ ಹಂಗೆ ಬಿಟ್ಬಿಟ್ಟೇನಪ್ಪ, ಮಾಡ್ತಿಲ್ವ ಆರಾಮಾಗೇನೆ. ನಿಮ್ಮ ಮಳಿ ಅಂದ್ರಿದಾರೆ, ಏನ್ ಕಷ್ಟ ಸುಖ ಮಗಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕೂ ನೋಡ್ಕೊಂಡು ನಿಮ್ಮ ಮಳಿ ಅಂದ್ರಿದಾರೆ. ನೀವೇನು ಯೋಚನೆ ಮಾಡ್ಬೇಡ್ರಿ. ಎಲ್ಲ ಕಷ್ಟಕ್ಕೂ ನಾವಿದೀವಿ, ನೀನ್ ಆರಾಮಾಗಿರಪ್ಪ ನೀನು. ಹಲೋ ಹಲೋ, ಬೀಗ್ರೆ ಎಲ್ಲಿದ್ದೀರಾ? ಬರ್ತಿದ್ದೀರಾ? ಹೊಲ್ಟ್ರಾ? ಅಲ್ಲೇ ಅರ್ಧ ದಾರಿಲಿದ್ದೀರಾ? ಇನ್ನು ಎಷ್ಟೊತ್ತಾಗುತ್ತೆ ಬರೋದಕ್ಕೆ? ಅಲ್ಲ, ಇಲ್ಲೆಲ್ಲ ರೆಡಿ ಆಗೋಯ್ತೆ, ಎಲ್ಲ ಡೆಕೋರೇಷನು ಆಯಿತು, ಪ್ರತಿಯೊಂದೂ ಮುಗ್ದೋಗೈತೆ, ಎಲ್ಲದೂ ಆಗೈತೆ. ನೀವೊಂದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ರೆ ಅತ್ಲಾಗಿ ನಿಶ್ಚಿತಾರ್ಥ ಅತ್ಲಾಗಿ ಟೈಮ್ ಬೇರೆ ಮೀರ್ತೈತೆ, ಬೇಗ ಶುರು ಮಾಡ್ಕೋಬೋದು ಅಂತ. ಹಾಗೆ ಹೋಯ್ತು, ಇನ್ನೇನು ಅದೆಷ್ಟೊತ್ತು ಆಗುತ್ತೆ ಅಲ್ವರ? ಎಲ್ಲ ಮುಗ್ದೋಗೈತೆ, ಇನ್ನೊಂದು ಅರ್ಧ ಗಂಟೆನಾ? ಸರಿ ಆಯಿತು, ಆರಾಮಾಗೆ ಬನ್ನಿ. ಎಲ್ಲ ಕೆಲಸ ಎಲ್ಲ ಮುಗೀತು, ಎಲ್ಲ ಮುಗ್ದೋಗೈತೆ. ನಿಮಗೋಸ್ಕರನೇ ಈಗ ಕಾಯ್ತಿರೋದು ನಾವು. ಏನು ಪರವಾಗಿಲ್ಲ, ಆರಾಮಾಗೆ ಬನ್ನಿ. ಅರ್ಜೆಂಟಲ್ಲಿ ಆತ್ರವಾಗಿ ಅವಸರದಿಂದ ಬರೋದು ಏನು ಬೇಡ ಕಣ್ ಬೀಗ್ರೆ, ಆರಾಮಾಗೆ ಬನ್ನಿ. ಒಂದು ಅರ್ಧ ಗಂಟೆ ತಡ ಆದರೂ ಏನು ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ ನೀವು ಮಾತ್ರ. ಮತ್ತೆ ತಡ ಆಗೈತಂತ ಮತ್ತೆ ಜೋರಾಗಿ ಬರೋದು ಅವೆಲ್ಲ ಏನು ತಲೆನೋವು ಬೇಡ, ಸರಿನಾ? ಹ್ಞೂ ಬನ್ನಿ ಆರಾಮಾಗೆ ಬನ್ನಿ, ಇನ್ನೂ ಟೈಮ್ ಐತೆ, ಬೇಕಾದಷ್ಟು ಟೈಮ್ ಐತೆ. ಸರಿ ಕಣ್ ಬೀಗ್ರೆ, ಆಯಿತು. ಎಲ್ಲ ಆಯಿತು, ಎಲ್ಲ ರೆಡಿ ಆಗೈತೆ, ಬನ್ನಿ ನೀವು ಆರಾಮಾಗೆ ಬನ್ನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಕೆಲವೊಂದು ಐಟಮ್ಗಳು ಬಿಟ್ಟು ಬಂದ್ರು ಏನು ತೊಂದರೆ ಏನಿಲ್ಲ, ಬನ್ನಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅದಕ್ಕೇನಂತೆ. ಸರಿ ಬೀಗ್ರೆ, ಆಯಿತು. ಅಪ್ಪ ಏನಂತಪ್ಪ, ಎಲ್ಲಿದಾರಂತೆ? ಅಲ್ಲೇ ಬರ್ತಿದಾರಂತ? ಕಣ ಪಾಪ, ಅಲ್ಲೇ ಬರ್ತಿರೋದೇನೋ ಅರ್ಧ ದಾರಿಲಿ ಇದಾರಂತೆ, ಇನ್ನೊಂದು 20 ನಿಮಿಷದಲ್ಲಿ ಬಂದ್ಬಿಡ್ತಾರಂತೆ. ಅಯ್ಯೋ, ನಮ್ಮಿಂದಾಗಿ ತಡ ಆಯ್ತರ ಬೀಗ್ರೆ, ನಾನು ಎಲ್ಲ ರೆಡಿ ಆಗೈತೆ ಅಂತ ಹೇಳೋಣ, ಅದಕ್ಕೆ ನಮ್ಮಿಂದಾಗಿ ತಡ ಆಯ್ತರ ಬೀಗ್ರೆ, ಬೇಗನೆ ಬರ್ತೀವಿ ತಡೀರಿ ಅಂತ ಹೇಳಿರು. ಇಲ್ಲ ಟೈಮ್ ಐತೆ, ಏನು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಮಾತ್ರ ಆರಾಮಾಗಿ ನಿಧಾನಕ್ಕೆ ಬನ್ನಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಸರಿ ಕಣ್ ಬೀಗ್ರೆ ಅಂತ ಹೇಳಿದ್ದಾರೆ. ಪಾಪ ಓಡೋಗು, ಬೇಗ ರೆಡಿಯಾಗಿ ಓಡೋಗ್ರಿ, ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ಅವ್ರು ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ, ಅಷ್ಟರಲ್ಲಿ ನಾವು ರೆಡಿ ಆಗಿಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಆರಾಮಾಗಿ ನಿಶ್ಚಿತಾರ್ಥ ಎಲ್ಲ ಮಾಡಿ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ. ಇವತ್ತು ನಿಶ್ಚಿತಾರ್ಥ ಒಂದು ಮುಗಿದ್ಬಿಟ್ರೆ ಒಂದು ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಇನ್ನೇನು ಮುಂದೆ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ಮದುವೆಗೆಲ್ಲ ತಯಾರಿ ಮಾಡ್ಕೊಂಡ್ರೆ ಆಗುತ್ತೆ ಅಲ್ವಾ? ಅಳಿ ಅಂದ್ರೆ ಹೋಗ್ರಿ, ರೆಡಿಯಾಗಿ ಹೋಗ್ರಿ ಬೇಗ. ಅಳಿಯಂದ್ರೂ ಬರ್ತಾರೆ, ನೀವು ಬರ್ರಿ. ನೀವೇನ್ ಮಾಡ್ತೀರಾ ಇವಾಗ? ಊರೊಳಿಕೆ ಬೇಕಾದ್ರೆ ನೀವು ರೆಡಿ ಆಗ್ಬಿಟ್ಟು ಆಮೇಲಿಂದ ಹೇಳಿ ಬರೀರಂತೆ, ಮೊದ್ಲು ರೆಡಿಯಾಗಿ ಬರ್ರಿ ನೀವು. ಸುಮ್ನೆ ನಿನ್ಕಣ್ತೀರಲ್ರಿ ಅತ್ಲಾಗಿ. ಇಷ್ಟೊತ್ತಿಗೆ 2-3 ಸಲ ಹೋಗಿ ಕರೆದು ಬರ್ಬೋದಿತ್ತು ಊರೊಳಿಕೆ. ಹೋಗ್ರಿ ಬೇಗ ರೆಡಿಯಾಗಿ ಹೋಗ್ರಿ.